ಹಲೋ ಸ್ನೇಹಿತರೆ, ನಿಮಗೆಲ್ಲ HTML ನ 4th ಲೆಸನ್ ಗೆ ಸುಸ್ವಾಗತ. ಈ ಲೆಸನ್ ಅಲ್ಲಿ ನಾವು ಇದನ್ನ ಏನ್ ಕಲಿಯಕ್ಕೆ ಹೋಗ್ತಿದೀವಪ್ಪ ಅಂತಂದ್ರೆ ಆಂಕರ್ ಟ್ಯಾಗ್ಸ್ ಅಂತ ಹೇಳಿ. ಈ ಆಂಕರ್ ಟ್ಯಾಗ್ಸ್ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಇದು ನಾವು HTML ಪೇಜ್ ಅಲ್ಲಿ ಎಲ್ಲಾದ್ರೂ ಕ್ಲಿಕ್ ಮಾಡಿದಾಗ ಬೇರೆ ಪೇಜ್ ನ ಓಪನ್ ಮಾಡೋದಕ್ಕೆ ಅಥವಾ ಬೇರೆ ಒಂದು ಫೈಲ್ ನ ಓಪನ್ ಮಾಡೋದಕ್ಕೋಸ್ಕರ ಈ ಆಂಕರ್ ಟ್ಯಾಗ್ ನ ಯೂಸ್ ಮಾಡ್ತೀವಿ ನಾವು. ಓಕೆ ಸ್ನೇಹಿತರೆ, ಬನ್ನಿ ಯಾವ ರೀತಿ ಇದು ವರ್ಕ್ ಮಾಡುತ್ತೆ ಅಂತ ಹೇಳಿ ಕಲಿಯೋಣಂತೆ. ನಾನು ಇಲ್ಲಿ ನೋಟ್ ಪ್ಯಾಡ್ ನ ಓಪನ್ ಮಾಡಿದೀನಲ್ಲ, ಇಲ್ಲಿ HTML ಟ್ಯಾಗ್ ಅನ್ನ ಓಪನ್ ಮಾಡ್ತೀನಿ, ಹಾಗೆ HTML ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಅದೇ ರೀತಿ ಬಾಡಿ ಟ್ಯಾಗ್ ನ ಓಪನ್ ಮಾಡಿ ಬಾಡಿ ಟ್ಯಾಗ್ ನ ಕ್ಲೋಸ್ ಮಾಡಿರ್ತೀನಿ. ಹಾಗೆ ಇಲ್ಲಿ ಟೆಕ್ಸ್ಟ್ ನ ಬರೀತೀನಿ ನೋಡ್ರಿ, ಗೋ ಟು ಲೆಸನ್ 3 ಪೇಜ್ ಅಂತ ಹೇಳಿ. ಈ ರೀತಿ ಟೆಕ್ಸ್ಟ್ ನ ಬರ್ದಿದ್ದೀನಲ್ಲ, ಈ ಟೆಕ್ಸ್ಟ್ ನ ಕ್ಲಿಕ್ ಮಾಡಿದ್ರೆ ಲೆಸನ್ ನಂಬರ್ 3 ಪೇಜ್ ಗೆ ಹೋಗ್ಬೇಕು ಅಂತಂದ್ರೆ ನಾವು ಆಂಕರ್ ಟ್ಯಾಗ್ ನ ಯೂಸ್ ಮಾಡಬೇಕಾಗುತ್ತೆ. ಅದೇ ಆಂಕರ್ ಟ್ಯಾಗ್ ಯಾವ ರೀತಿ ಇರುತ್ತೆ ಅಂದ್ರೆ, ನಾನು ಇಲ್ಲಿ ಎ ಅನ್ನೋದು ಓಪನ್ ಮಾಡ್ತೀನಿ, ಹಾಗೆ ಇಲ್ಲಿ ಎ ಅನ್ನೋದನ್ನ ಕ್ಲೋಸ್ ಮಾಡಿರ್ತೀನಿ. ಇಲ್ಲಿ ಎ ಅಂತ ಹೇಳಿ ಓಪನ್ ಮಾಡಿದೀನಲ್ಲ, ಇದರಲ್ಲಿ ನಾನು ಸ್ಪೇಸ್ ನ ಕ್ಲಿಕ್ ಮಾಡಿ ಇಲ್ಲಿ href ಅಂತ ಬರೀತೀನಿ. href ಅಂತಂದ್ರೆ ಹೈಪರ್ ಲಿಂಕ್ ರೆಫರೆನ್ಸ್ ಅಂತ ಹೇಳಿ. ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕಾಗುತ್ತೆ ಅದನ್ನ ರೆಫರೆನ್ಸ್ ನ ಕೊಡಬೇಕಾಗುತ್ತೆ. ಇದರಲ್ಲಿ ಈಕ್ವಲ್ ಟು ಹಾಕಿ ಡಬಲ್ ಕೋಟ್ಸ್ ಅಲ್ಲಿ ನಾನು ಎಲ್ಲಿಗೆ ಹೋಗ್ಬೇಕಾಗಿರೋದು ಅಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕಾಗಿರೋದು ನನಗೆ ಲೆಸನ್ ನಂಬರ್ 3 ಗೆ ಹೋಗ್ಬೇಕಲ್ಲ. ನಾನು ಇಲ್ಲಿ ಲೆಸನ್ ನಂಬರ್ 3 ಅನ್ನೋ ಪೇಜ್ ಇಂದ ನಾನು ಹೆಸರು ಏನಂತ ಕೊಟ್ಟಿದ್ದೀನಿ ಅಂದ್ರೆ ಲೆಸನ್ 3 ಅಂತ ಕೊಟ್ಟಿದ್ದೀನಲ್ಲ, ಲೆಸನ್ 3 ಅಂತ ಹೇಳಿ ಕೊಟ್ಟು .html ಅಂತ ಹೇಳಿ ಕೊಡ್ತೀನಿ. ಅದರ ಎಕ್ಸ್ಟೆನ್ಷನ್ ನ ಕೊಡಬೇಕಾಗುತ್ತೆ HTML ಅಂತ ಹೇಳಿ. .html ಅಂತ ಕೊಟ್ಟು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಇವಾಗ ಈ ಪೇಜ್ ನ ಸೇವ್ ಮಾಡ್ಬೇಕಲ್ಲ, ನನ್ನ ಫೈಲ್ ಅಲ್ಲಿ ಹೋಗಿ ಸೇವ್ ಅಂತ ತಗೊಂಡು ನಾನು ಮೊದಲು ಕ್ರಿಯೇಟ್ ಮಾಡಿದ್ದೀನಲ್ಲ ಅದೇ ಫೋಲ್ಡರ್ ಅಲ್ಲಿ ಸೇವ್ ಮಾಡ್ತೀನಿ. ಇಲ್ಲಿ ಸೇವ್ ಆಸ್ ಟೈಪ್ ಅಂತ ಇದೆಯಲ್ಲ, ಆಲ್ ಫೈಲ್ಸ್ ಅಂತ ತಗೊಂಡು ಲೆಸನ್ 4 ಅಂತ ಬರ್ದು ಹಾಗೆ .html ಅಂತ ಹೇಳಿ ಕೊಟ್ಟು ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ. ಈ ರೀತಿ ಸೇವ್ ಮಾಡಿದ್ದೀನಲ್ಲ, ನಾನು ಲೆಸನ್ 4 ನ ಓಪನ್ ಮಾಡಿದ್ರೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ನೀವು, ಗೋ ಟು ಲೆಸನ್ 3 ಪೇಜ್ ಅಂತ ಹೇಳಿ ಬಂದಿದೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಅದು ಲೆಸನ್ 3 ಅನ್ನೋ ಪೇಜ್ ಗೆ ಹೋಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಲೆಸನ್ 3.html ಅನ್ನೋ ಪೇಜ್ ಗೆ ಅದು ಹೋಗಿದೆ. ಈ ರೀತಿ ನೀವು ಆಂಕರ್ ಟ್ಯಾಗ್ ನ ಯೂಸ್ ಮಾಡ್ಕೊಂಡು ಆ ಟೆಕ್ಸ್ಟ್ ಗೆ ಲಿಂಕ್ ಕೊಟ್ಟು ಬೇರೆ ಪೇಜ್ ನ ಓಪನ್ ಆಗೋಂಗೆ ಮಾಡಬಹುದು. ಅದೇ ರೀತಿ ನಾನು ಇಲ್ಲಿ ಬ್ಯಾಕ್ ಸ್ಪೇಸ್ ಅಂತ ಇತ್ತಲ್ಲ, ಇದನ್ನ ಕ್ಲಿಕ್ ಮಾಡ್ತೀನಿ ನೋಡ್ರಿ, ಅದು ಲೆಸನ್ ನಂಬರ್ 4 ಪೇಜ್ ಗೆ ಬಂದಿದೆ. ಈ ರೀತಿ ನೀವು ಓಪನ್ ಮಾಡ್ಕೋಬಹುದು. ಅದೇ ರೀತಿ ನಾನು ಇಲ್ಲಿ ಈ ಫೋಲ್ಡರ್ ಅಲ್ಲಿ PDF ಅಂತ ಫೈಲ್ ಇದೆಯಲ್ಲ, ಈ PDF ಫೈಲ್ ನ ಓಪನ್ ಮಾಡಬೇಕು ಅಂತಂದ್ರೆ ನಾನು ಇಲ್ಲಿ ಬ್ರೇಕ್ ಅನ್ನ ಸ್ಟೇಟ್ಮೆಂಟ್ ಹಾಕಿ ನೋಡ್ರಿ, ಯಾಕಂದ್ರೆ ನ್ಯೂ ಲೈನ್ ಅಲ್ಲಿ ಬರ್ಬೇಕಂತ ಹೇಳಿ ಇಲ್ಲಿ ಈ ಬ್ರೇಕ್ ಅನ್ನ ಟ್ಯಾಗ್ ನ ಹಾಕಿ ಇಲ್ಲಿ ತೆಳಗಡೆ ಓಪನ್ PDF ಫೈಲ್ ಅಂತ ಹೇಳಿ ಬರೀತೀನಿ. ಹಾಗೆ ಈ ಓಪನ್ PDF ಫೈಲ್ ಗೆ ಆಂಕರ್ ಟ್ಯಾಗ್ ಅನ್ನೋದು ಓಪನ್ ಮಾಡಿ ಆಂಕರ್ ಟ್ಯಾಗ್ ನ ಕ್ಲೋಸ್ ಮಾಡಿರ್ತೀನಿ. ಈ ಆಂಕರ್ ಟ್ಯಾಗ್ ಒಳಗಡೆ ನಾನು href ಅಂತ ಹೇಳಿ ಬರ್ದು ಹಾಗೆ ಈಕ್ವಲ್ ಟು ಅಂತ ಬರ್ದು ಈ ಡಬಲ್ ಕೋಟ್ಸ್ ಒಳಗಡೆ ಆ PDF ಫೈಲ್ ನೇಮ್ ಏನಿದೆ ಮೈ ಇಂಡಿಯಾ ಅಂತ ಇದೆಯಲ್ಲ, ನಾನು ಇಲ್ಲಿ ಮೈ ಇಂಡಿಯಾ ಅಂತ ಬರ್ದು .pdf ಅಂತ ಹೇಳಿ ಬರೀತೀನಿ. ಆ ಫೈಲ್ ಇಂದು ಎಕ್ಸ್ಟೆನ್ಷನ್ PDF ಅಲ್ಲ, .pdf ಅಂತ ಹೇಳಿ ಬರೀತೀನಿ. ಹಾಗೆ ಇದನ್ನ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಈ ರೀತಿ ನಾವು ಅಟ್ರಿಬ್ಯೂಟ್ಸ್ ಹಾಗೆ ವ್ಯಾಲ್ಯೂ ನ ಕೊಟ್ಟಿದೀವಲ್ಲ, Ctrl S ಅಂತ ಹೇಳಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಇಲ್ಲಿ ಕ್ರೋಮ್ ಅಲ್ಲಿ ನಾನು ರೀಲೋಡ್ ಮಾಡ್ತೀನಿ. ಈ ರೀತಿ ರೀಲೋಡ್ ಮಾಡಿದ್ದೀನಲ್ಲ, ಇಲ್ಲಿ ಓಪನ್ PDF ಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ಕ್ಲಿಕ್ ಮಾಡಿದ್ರೆ ನೋಡ್ತಿರ್ಬೋದು ನೀವು, PDF ಫೈಲ್ ಅನ್ನೋದು ಓಪನ್ ಆಗಿದೆ. ಈ ರೀತಿ ನೀವು ಬೇರೆ ಫೈಲ್ಸ್ ನಾಗ್ಲಿ ಬೇರೆ ಪೇಜಸ್ ಆಗ್ಲಿ ಓಪನ್ ಮಾಡೋದಕ್ಕೋಸ್ಕರ ಇರುತ್ತೆ. ಇಲ್ಲಿ ನಾನು ಬ್ಯಾಕ್ ಸ್ಪೇಸ್ ಅಂತ ಹೇಳಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಟೆಕ್ಸ್ಟ್ ಯಾವ್ದಾದ್ರು ಲಿಂಕ್ ಅನ್ನ ಕೊಟ್ಟಿದ್ರೆ ಅದು ಆಟೋಮೆಟಿಕ್ ಆಗಿ ಈ ರೀತಿ ಬ್ಲೂ ಕಲರ್ ನಲ್ಲಿ ಅಂಡರ್ಲೈನ್ ನಲ್ಲಿ ಬಂದಿದೆ ಅಂತಂದ್ರೆ ಅಲ್ಲಿ ಲಿಂಕ್ ಇದೆ ಅಂತ ಹೇಳಿ ಅರ್ಥ. ಹಾಗೆ ಇಲ್ಲಿ ಹ್ಯಾಂಡ್ ಸಿಂಬಲ್ ನ ತೋರಿಸುತ್ತೆ ನೋಡ್ರಿ, ಇಲ್ಲಿ ಹ್ಯಾಂಡ್ ಸಿಂಬಲ್ ತೋರಿಸಿದೆ ಅಂದ್ರೆ ಅಲ್ಲಿ ಆ ಟೆಕ್ಸ್ಟ್ ಗೆ ಲಿಂಕ್ ಕೊಟ್ಟಿದೀವಿ ಅಂತ ಹೇಳಿ ಅರ್ಥ. ಈ ರೀತಿ ನಾವು ಆಂಕರ್ ಟ್ಯಾಗ್ ನ ಯೂಸ್ ಮಾಡ್ಕೊಂಡು ಟೆಕ್ಸ್ಟ್ ಗೆ ಲಿಂಕ್ ಕೊಡಬಹುದು. ಅದೇ ರೀತಿ ನೀವು HTML ಫೈಲ್ಸ್ ನ ಓಪನ್ ಮಾಡ್ಕೋಬಹುದು, PDF ಫೈಲ್ಸ್ ನ ಓಪನ್ ಮಾಡ್ಕೋಬಹುದು, ವರ್ಡ್ ಫೈಲ್ಸ್ ನ ಓಪನ್ ಮಾಡ್ಕೋಬಹುದು, ಎಕ್ಸೆಲ್ ಫೈಲ್ಸ್ ನ ಓಪನ್ ಮಾಡ್ಕೋಬಹುದು, ಎಲ್ಲಾ ತರದ್ದು ಫೈಲ್ಸ್ ನ ಓಪನ್ ಮಾಡಬಹುದು. ಆದ್ರೆ ಅದರದ್ದು ಎಕ್ಸ್ಟೆನ್ಷನ್ ನ ಹಾಗೆ ಫೈಲ್ ನೇಮ್ ನ ಕರೆಕ್ಟ್ ಕೊಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ನಿಮಗೆ ಆಂಕರ್ ಟ್ಯಾಗ್ಸ್ ಬಗ್ಗೆ ಗೊತ್ತಾಯ್ತಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಂತ. ಥ್ಯಾಂಕ್ ಯು ವೆರಿ ಮಚ್.